ಇಷ್ಟು ಜೊತೆ ಪೈ ಮಾರಯ್ಯ. ಗಿರಿಜಿ ಇಲ್ಲೇ ಇಲ್ಲನ ಟಿವಿನ? ಹ್ಞೂನ್ರಿಪ್ಪ ಇಲ್ಲೇ ಇಡ್ರಿ. ಸ್ವಲ್ಪ ಆ ಕಡೆ ಸರಿಸ್ತೀರನ? ನಿನ್ ತೈ ಮೇಲೆ ಇಡ್ತೀನಿ ಬಾಳೆ. ಬಾ ಇಲ್ಲಿ ಕುತ್ಕೋ ಬಾ. ನಿನ್ ತೈ ಮೇಲೆ ಇಡ್ತೀನಿ. ಓ ತುಂಬ ಕರ್ಗ ಹೊಡ್ಕೊಂಡು ಬರುವಂತಿ. ಯಾಕ್ರಿ ಅಷ್ಟೇ ಶಿಟ್ಟಾಗಿರಿ? ಹೊಸ ಟಿವಿ ಬೇಕು 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 ಅಂತಂದ್ಬಿಟ್ಟು ನನ್ನ ಜೀವ ಎಲ್ಲ ಜಾಲಾಡಿ ಜೀವ ಹಿಂಡಿ ಎಲ್ಲ ಹಿಪ್ಪಿ ಜಡ್ಡು ಮಾಡಿ ಇಲ್ಲಿ ತಂದು ಹೊರಗಿಟ್ಟಿಲ್ಲ. ಯಾಕ ಒಳಗಿಟ್ಟೇನು ಒಳಗಿಟ್ಟನ ಈ ಟಿವಿ? ಹಂಗಲ್ರಿಪ್ಪ. ಅಯ್ಯೋ ರೀ, ನಿನ್ನ ರಾತ್ರಿ ನಾವು ಟಿವಿ ತಂದಾಗ 8 ಗಂಟೆ ಆಗಿತ್ತು. ಅವಾಗ ಎಲ್ಲರನ್ನ ಕರೆದು ತೋರಿಸ್ಬೇಕಂದ್ರೆ ಒಳಗೋಗಿ ಮಲ್ಕೊಂಡ್ಬಿಟ್ಟಿದ್ರು ಊಟ ಮಾಡಿ. ಇನ್ನೇನು ಮಾಡೋದು, ನಾ ಕರೆದು ರಾತ್ ಬಿಡು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅದಕ್ಕೆ ಇವಾಗ ಎಲ್ಲರಿಗೂ ಟಿವಿ ತೋರಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ಇಡ್ಸಾಕತ್ತೇನ್ರಿ ಇಪ್ಪ. ಅಂದ್ರೆ ಇಲ್ಲಿ ಮಂದಿ ತೋರ್ಸಕಂತ ಐತೇನ ಈ ಟಿವಿನ? ರೀಪ ನಾನು ಅವ್ರಿಗೆಲ್ಲ ಹೇಳಬೇಕು, ನಮ್ಮ ಮನೇಲಿ ನೋಡಿ ಹೆಂಗೈತಿ ಸ್ಮಾರ್ಟ್ ಫೋನ್ ಅಂತ. ಅಲ್ಲಲ್ಲ ಇದು ಅಲ್ಲಲ್ಲ ಎಲ್ಲರ ಮುಂದೆ ಹೇಳ್ಬೇಕು, ನಮ್ಮ ಮನೇಲಿ ನೋಡ್ರಿ ಹೆಂಗೆ ಸ್ಮಾರ್ಟ್ ಟಿವಿ ಇದೆ ಅಂತ. ಟಿವಿ ತಂದ್ಮೇಲೆ ಟಿವಿ ಒಳಗೆ ತಗೊಂಡು ನೋಡ್ಬೇಕು. ಅದನ್ನ ಬಿಟ್ಟು ಬೀದಿಗೆ ತಂದು ಮಂದಿ ಎಲ್ಲ ತೋರ್ಸೋದಲ್ಲ, ದೃಷ್ಟಿ ಬಿಟ್ಬಿಡ್ತಾರ ನೋಡು. ಸುಮ್ಮನಿರ್ರಿಪ್ಪ, 4 ಮಂದಿಗೆ ತೋರಿಸಿದ್ರ ನಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಏನು ಟಿವಿ ನೋಡಿ ದೃಷ್ಟಿ ಬಿಡ್ತಾರ ಅಂತೀರನ? ಅಯ್ಯ, ದೃಷ್ಟಿ ಬಿಟ್ರೆ ಏನಾತ? ರಾತ್ರಿ ಮೆಣಸಿನ್ಕಾಯಿ ಉಪ್ಪು ಎಲ್ಲ ತಗೊಂಡು ಸಾಸಿವೆನ ಸೇರಿಸ್ತಾರೆ. ಮತ್ತೆ ಅದಕ್ಕೆ ಸೇರಿಸ್ಬಿಟ್ಟು 7 ಸತಿ ಟಿವಿ ಮೇಲೆ ನಿವಾಳಿಸಿ ಎಲ್ಲಾರ್ದು ದೃಷ್ಟಿ ತೆಗಿತೀನಿ. ಕತ್ತಿಗಳದು, ನಾಯಿದಳು, ಮುಂಡ್ಯಾರ್ದು, ಗುಂಡ್ಯಾರ್ದು, ಸಿಂಡ್ಯಾರ್ದು, ಪುಟ್ಟ್ಯಾರ್ದು, ಎಲ್ಲಾರ್ದು ಊರ್ ಮಂದಿ ಇರುವ ಎಲ್ಲ ಮುಂಡ್ಯಾರು, ಗುಂಡ್ಯಾರು, ಚುಂಡ್ಯಾರು ಎಲ್ಲಾರು ತಗೊಂಡು ಥೂ ಅಂತಂದು ಉಗ್ದು ದೃಷ್ಟಿ ತೆಗೆದು ಒಲೆಗೆ ಹಾಕಿ ಸುಡ್ತೇನೆ ಬಿಡ್ರಿ. ಅವಾಗ ದೃಷ್ಟಿ ಎಲ್ಲ ಮಂದಮಯ ಆಗತ್ರಿ ಇಪ್ಪ. ಹಂಗ ಟಿವಿ ದೃಷ್ಟಿ ತೆಗೆದಿರ್ತೇನೆ, ಹಂಗ ನನಗೆ ದೃಷ್ಟಿ ತೆಗಲಿ. ಯಾಕ ಮೈ ಎಲ್ಲ ನೋಲೇಪ, ತಿಳಿ ಬೇರೆ ಭಾಳ ನೋಡ್ತಿ. ನನ್ನಂತ ಚಲೋಗ ಯಾರು ದೃಷ್ಟಿ ಬಿಟ್ಟಿರ್ಬೇಕಲೇಪ, ಅದಕ್ಕೆ ನಂಗೆ ಸ್ವಲ್ಪ ದೃಷ್ಟಿ ತೆಗಿಲೇಪ. ಈ ಚಂದುಳ್ಳ ಚೆಲುವಾಗ ದೃಷ್ಟಿ ತೆಗಿಬೇಕಾ? ಏನಾಗಿತ್ತು ಈ ಚಂದುಳ್ಳ ಚೆಲುವನಗ? ಚೆಲ್ಯಾಗ ಎಣಸಿದ್ರ ನಾ ಕೂದ್ಲನು ಇಲ್ಲ, ಬಾಯಿ ನೋಡಿದ್ರೆ ಬಂಬಾಯಿ, ಮೈ ನೋಡಿದ್ರೆ ಅದ ಏನಂತಾರಲ್ಲ ಆ್ಯಪಲ್ ಇದ್ದಂಗೆ ಐತಿ. ಕಾಲು ನೋಡಿದ್ರೆ ಈಟ ಇರೋದು. ಮತ್ತೆ ಇವಾಗೆಲ್ಲ ದೃಷ್ಟಿ ಆಗ್ಬಿಡ್ತಂದ. ಯಾವ ತ್ರಿಪುರ ಸುಂದರಿ ಬಿಟ್ಟು ಕಣ್ಬಿಟ್ಟಾಳೋ ನಿನ್ನ? ನೀನಲ್ಲೇ ಆ ತ್ರಿಪುರ ಸುಂದರಿ ನನ್ನ ಮೇಲೆ ಕಣ್ಬಿಟ್ಟಿರೋದು. ಅಯ್ಯೋರಿ ಹೋಗ್ರಿ, ಉಪ್ಪಿಟ್ಟು ಬಿಸಿ ಆರುತ್ತೆ. ಬಿಸಿ ಇದ್ದಾಗ ಉಪ್ಪಿಟ್ಟು ತಿಂದು ಬಿಡ್ಬೇಕು. ಆಮೇಲೆ ಗಿರ್ಜಿ ಬಿಸಿ ಇಲ್ಲ ಉಪ್ಪಿಟ್ಟು ಅಂತ ಕರೆಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಬಿಸಿ ಆಗ್ಬಿಡ್ತೀನಿ ಇವಾಗ. ಬಿಸಿ ಆಗ್ಬಿಡ್ತಿ? ಈಗ ನೋಡ್ರಿ, ಮಂದಿನೆಲ್ಲ ಕರೆಸ್ಬಿಟ್ಟು ಹೆಂಗೆ ನನ್ನ ಟಿವಿನ ಎಕ್ಸ್ಪೆರಿಮೆಂಟ್ ಏನಂತಾರ ಎಕ್ಸ್ಪೋನ? ಅಯ್ಯೋ ಏನೋ ಒಂದು ಸುಡುಗಾಡು. ತೋರಿಸ್ತೀನಿ ಅವ್ರಿಗೆಲ್ಲರಿಗಿನ. ಸರಿ ಹೋಗ್ರಿ, ಉಪ್ಪಿಟ್ಟಾರುತ್ತ ತಿನ್ನೋಗ್ರಿ. ಎಷ್ಟೊತ್ತಾದ್ರೂ ಯಾರು ಒಬ್ರು ಮನೆ ಕಡೆ ಹಾಯಾಕವಲ್ರ ನೋಡು. ಎಲ್ಲ ಬಿಡಾಡ್ಯಾರ. ಏನು ನಾಷ್ಟ ಮಾಡ್ಕೊಂಡು ಹಾಸಿಗೆ ಮಾಸ್ಕೊಂಡು ಮಲ್ಕೊಂಡ್ಬಿಟ್ರ. ಮತ್ತೆ ರಾತ್ರಿ ನಿದ್ದೆ ಕೆಟ್ಟಾರ, ಅದಕ್ಕೆ ಬಚ್ಕೊಂಡು ಮಲ್ಕೊಂಡ್ಬಿಟ್ರ. ಬೆಳಗ್ಗೆ ಏನು ತಿನ್ನಾನ? ಈ ಕಡೆನೂ ಯಾರು ಕಾಣವಲ್ರು, ಈ ಕಡೆನೂ ಕಾಣವಲ್ರು. ಹೆಂಗ್ ಮಾಡಿ ನಾನು ಯಾರ ಕಡೆ ಈ ಟಿವಿ ತೋರಿಸ್ಬೇಕು ಅಂದ್ರೆ ನನಗೆ ಸಮಾಧಾನ. ಇಲ್ಲ ಅಂದ್ರೆ ಮಧ್ಯಾಹ್ನ ಊಟ ಹೋಗಲ್ಲ ಮರಯ್ಯ. ನಿನ್ನೆ ರಾತ್ರಿ ಊಟ ಹೋಗಿಲ್ಲ, ಈಗ ಬೆಳಗ್ಗೆ ಉಪ್ಪಿಟ್ಟು ತಿನ್ನಕ್ಕಾಗ್ಲಿಲ್ಲ. ಯಾಕಂತೀರೇನ್ರಿ ಸ್ನೇಹಿತರ? ಯಾಕಂದ್ರೆ ನಮ್ಮ ಮನೆ ತಂದ್ರೆ ಐಟಮ್ನ ಯಾರಿಗಾರು ತೋರಿಸಿದ್ರ ಸಮಾಧಾನ. ಅವ್ರು ಆ ಐಟಮ್ ತಗೊಂಬಂದು ಇಷ್ಟು ಚಲೋ ಐತಾ, ಇಷ್ಟು ರೊಕ್ಕ ಕೊಟ್ಟೆ ಅಂತ ನಮ್ಗೆ ಹೊಗಳಿದ್ರೆ ಇನ್ನು ನಾವು ಉತ್ತಮ ಶಿಖರಕ್ಕೆ ಏರ್ಬಿಡ್ತೇವೆ. ಅದಕ್ಕೆ ಮಂದಿಗೆ ತೋರಿಸ್ಲೇಬೇಕು. ಏನು ಮಾಡಲಿ, ಯಾರು ಕಾಣವಲ್ರಲ್ಲ.
ಶಾಂತಕ ಆ ಕಡೆ ಹೊಂಟ. ಶಾಂತಕ 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 ಅಯ್ಯೋ ಶಾಂತಕ್ಕ, ನೀ ಆ ಕಡೆ ಹೊಂಟಿದ್ದಲ್ಲ, ನಮ್ಮನೆ ಕಡೆ ಬರಂಗಿಲ್ಲೇನ ಅಂತ ಹಂಗ ಕಿರಿಚಿಬಿಟ್ಟೆ. ಅಯ್ಯೋ ಶಿವನೇ ಶಂಭುಲಿಂಗ. ಸರಿ ಸರಿ ಆಯ್ತು, ನನ್ ಸ್ವಲ್ಪ ಕೆಲಸ ಐತಿ, ಹೋಗ್ಲಾ? ಶಾಂತಕ ಶಾಂತಕ ಅದು ಶಾಂತಕ, ಯಾವ ನನ್ ಕೆಲಸ ಬಹಳ ಅದಾವು, ನಾ ಹೋಗ್ಬೇಕು. ನನ್ ಸತಿ ಮೊಸರು ತಂದ್ಕೊಡು ಮಧ್ಯಾಹ್ನ ಊಟಕ್ಕೆ ಅಂದಿದ್ಲು. ನಾ ನೋಡಿದ್ರೆ ತಂದಾಗ ಕೊಟ್ಟಿಲ್ಲ. ಇನ್ನೇನು ಮಧ್ಯಾಹ್ನ ಆಯ್ತಲ್ಲ, ಇನ್ನೇನು ತಂದು ಬಿಡ್ಬೇಕು. ನಾ ಬರ್ಲಾ ಗಿರ್ಜಿ? ಟಾಟಾ ಬಾಯ್ ಬಾಯ್. ಅಯ್ಯೋ ದೇವ್ರಿ, ಶಾಂತಕ ಹೊಂಟ ಬಿಟ್ಲಲ್ಲ. ಈ ಟಿವಿ ಏನೋ ಕಾಣವಲ್ತನ, ಇಷ್ಟು ದೊಡ್ಡ ಐತಿ. ಏನಾರ ಈ ಶಾಂತಕನ ಕಣ್ಣಾಗ ಏನಾರ ಎಮ್ಮೆಗೊಂಡು ಮಲ್ಗವನ್ ಮತ್ತೆ? ನನ್ನ ಟಿವಿ ಕಾಣ್ಲಾರ್ದಷ್ಟ. ಅಯ್ಯೋ ಶಿವನೇ ಶಂಭುಲಿಂಗ. ಶಾಂತಕ ನನಗೆ ಹೋಗಾಕ ಕೊಡಬಲ್ಲಲ್ಲ, ಯಾಕ? ನನ್ನ ನಿನ್ನ ಮನವು ಸೇರಿತು, ಈ ರಾಗವು ಒಂದು ತಾಳವು ಒಂದೇ, ಜೀವ ಹೂವಾಯಿತು ಹಾಡು ಹಾಡು ಹಾಡಾಯಿತು. ನನ್ನ ಗೆಳತಿ, ಮುದ್ದು ಗೆಳತಿ, ಸ್ವಲ್ಪ ಇಲ್ಲಿ ಬಗ್ಗೆ ನೋಡವ್ವ. ನಿಮ್ಮನೆ ಟಿವಿ ಬಂದಿಲ್ಲ, ನನಗೆ ಗೊತ್ತು. ನಾನೇನು ರಾತ್ರಿ ನಿಮ್ಮನೆಗೆ ಬಂದಿದ್ದೆ, ಒಂದ ಕಣ್ಣಿಲೆ ಹಣೆ ತೆಗಿದೆ. ಅವಾಗ ಗೊತ್ತಾತು ಗಿರ್ಜಿ ಮನೆಗೆ ಒಂದು ದೊಡ್ಡ ಟಿವಿ ಬಂದೈತಿ ಅಂತ. ನನಗೆ ರಾತ್ರಿ ಗೊತ್ತಂದ್ರೆ ಗಿರ್ಜಿ. ಮತ್ ನೋಡಾರ್ದಂಗ ಹೊಂಟಿದ್ದಿ ಸುಮ್ಮನೆ ಹಂಗೆ, ಸುಮ್ಮನೆ ತಮಾಷೆಗೆ ಕಣೆ, ಹಂಗೆ ನೀನ ಕರಿತೀಯನ ಅಂತ ಸುಮ್ಮನೆ ಹಂಗೆ ಹೊಂಟಿದ್ದೆ ನೋಡು. ಹೌದು, ಎಷ್ಟು ಕೊಟ್ಟಿ ಟಿವಿಗೆ? ಎಷ್ಟು ದೊಡ್ಡದೈತಿ. ಹಂಗಂದ್ರೆ ಪಾರ್ಟಿ ಗೇಟ್ ಏನಾರ ಮಾಡ್ತೇನ? ಏನೋ ಪಾರ್ಟಿ ಕೊಡಿಸ್ತೀಯ? ಏನಾದ್ರೂ ಮನೇಲಿ ಪಾರ್ಟಿ ಇಟ್ಕೊಂತೀಯ? ಹಂಗಂದ್ರೆ ಪಾರ್ಟಿ ಒಳಗೆ ನಂಗೆ ತುಂಬ ಸ್ವೀಟ್ ಬೇಕಾ? ಹಂಗೆ ಅಡಿಗೆ ಮಾಡಿದ್ರೆ ಸ್ವೀಟ್ ಖಾರ ಎರಡು ಸೇರಿ ಮಾಡ್ಸ. ನಂಗೆ ಖಾರ ಅಂದ್ರೆ ಇಷ್ಟ ಇಲ್ಲ, ಸ್ವೀಟ್ ಮಾಡ್ಸು, ಓಕೆನಾ? ಅಂದ್ರೆ ನನಗೆ ತಿನ್ನಂಗಾಗತ್ತೆ, ನಿನಗೆ ಪಾರ್ಟಿ ಮಾಡ್ದಂಗಾಗತ್ತೆ, ನನಗೆ ಪಾರ್ಟಿ ಒಳಗೆ ಎಂಜಾಯ್ಮೆಂಟ್ ಮಾಡ್ದಂಗಾಗತ್ತೆ ನೋಡು. ಶಾಂತಕ ಗಿರ್ಜಿ, ಹೆಂಗಿದ್ರು ಹೊಸ ಟಿವಿ ತಗೊಂಡು ಅಂದ್ಮೇಲೆ ನಂಗೆ ಸ್ವೀಟ್ ಕೊಡ್ತೀಯ. ಸ್ವೀಟ್ ಕೊಡ್ಬೇಕಂದ್ರೆ ನೀವು ಒಳ್ಳೆ ಅಡಿಗೆ ಮಾಡ್ತೀಯ. ಒಳ್ಳೆ ಅಡಿಗೆ ಮಾಡಿದ್ರೆ ನನಗೆ ಊಟ ಕಲಿಬೇಕು. ಒಳ್ಳೆ ಊಟಕ್ಕೆ ಕರೆದಾಗ ನಾ ಹೊಟ್ಟೆ ತುಂಬ ತಿಂತೇನೆ. ಏನಂತೀ? ಹೌದು, ಟಿವಿ ರಾತ್ರಿನ ತೋರಿಸ್ಲಾರ್ದ ಇವಾಗ ತೋರ್ಸಕತ್ತಿ. ಏ ಶಾಂತಕ, ನಿನಗಿಂತೇನು ದೊಡ್ಡದೈತಾನ ಈ ಪಾರ್ಟಿ ಗಿಟ್ಟಿಯಲ್ಲ? ಸರಿ ಸರಿ ಬಾ, ನೋಡ್ಬಾ ನನ್ನ ಟಿವಿನ. ಎಷ್ಟು ಚಲೋ ಐತ ಈ ಟಿವಿ, ಕರ್ಕರ್ಗ ಮತ್ತು ಹಚ್ಚಲೇ ಪಾ ಈ ಟಿವಿನ. ಶಾಂತಕ, ಒಳಗೆ ಹೋದ್ಮೇಲೆ ಹಚ್ತೀನಿ. ಇವಾಗ ಹಂಗೆ ಇಟ್ಟೇನಿ, ಎಲ್ಲರೂ ನೋಡ್ಲಿ ಅಂತ ಸುಮ್ಮನೆ. ನಮ್ಮ ಮನೆಗೂ ಟಿವಿ ಇದೆ, ಸ್ಮಾರ್ಟ್ ಟಿವಿ ಅಂತ ಇದೆ ಅಂತ ಗೊತ್ತಾಗ್ಲಿ ಅಂತ. ಮನೇಲಿ ತಂದೇವಿ ಟಿವಿನ. ನಮ್ಮ ಅತ್ತೆ ಹೇಳಿದ್ರೆ ರಾತ್ರಿ ಅವ್ರ ಮನೆಗೆ ಏನೋ ತಂದಾರ ಅಂತಂದು ಬರೀ ಕನ್ವರ್ಸ್ ಹಾಕತ್ ಬಿಟ್ಟಿದ್ರಿಪ್ಪ. ರಾತ್ರಿ ಮಲ್ಕೊಂಡೇ ಇಲ್ರಿ ನಮ್ಮ ಅತ್ತಿ. ಹೌದಾ? ಹೌದ್ರಿಪ್ಪ, ನಮ್ಮ ಅತ್ತೆಯವ್ರಿಗೆ ಯಾರ ಮನೆಗೆ ಏನ್ ತಂದ್ರೆ ಅದ್ರ ಹೋಗಿ ಬದ್ಲಿವಾಗ ನೋಡ್ಯಾರ ಬಗ್ಗಿ ಅಂತ ಅವ್ರಿಗೆ ಅದೇ ಯೋಚನೆ ರೀ. ಏನ್ ತಂದಿರ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲಿನ ಫುಲ್ ನೈಟ್ ಕಳೆದು ಬಿಡ್ತಾರ ನೋಡ್ರಿ ನಮ್ಮ ಅತ್ತೆಯರು. ಹೌದ್ರಿ, ಮತ್ತೆ ಯಾರ ಮನೆಗೆ ಏನ್ ತಂದ್ರೆ ನಮ್ ನೋಡಾಕ ಸಮಾಧಾನ ಆಗ್ಬೇಕಲ್ಲ, ನೋಡಿದ್ರನ ಸಮಾಧಾನ, ಗೊತ್ತನ? ಈ ಬಾರಿ ಬೆಸ್ಟ್ ಐತ್ರಿ ಅಂಟೆ. ಇಷ್ಟು ಉದ್ದಕ್ಕೆ, ಇಷ್ಟ ಅಗಲ, ಇಷ್ಟು ಎತ್ತರಗ
ನೋಡ್ರಿ ಸ್ಮಾರ್ಟ್ ಟಿವಿ. ಯಮ್ಮ ನಂದಬಿ ಅನ್ಕೊಂಡೆ ಕಣ್ಲೆ ನಾನು ನಿನ್ನೆ ರಾತ್ರಿ ಹಂಗ ಹಣಿಕಕ್ಕಿದೆ ನಾನು. ಅವಾಗ ಗೊತ್ತತ್ತು ನಿಮ್ಮ ಮನೆಗೆ ತಂದಾರ ಅಂತ. ನನಗೂ ಸಮಾಧಾನ ಇದೆಯಲ್ಲ, ನೀನು ಕರಿತೀನೋ ಅಂತ ಅನ್ಕೊಂಡಿವ, ನೀ ಕರಿಲೇ ಇಲ್ಲ. ಕರಿಬೇಕು ಅನ್ಕೊಂಡ್ವಿ ಅಮ್ಮ, ರಾತ್ರಿ ಆಗ್ಬಿಡಿತ್ತಲ್ಲ, ಅದಕ್ಕೆ ಹೊರಗಡೆ ಇಟ್ಬಿಟ್ಟೆ ನೋಡು ಟಿವಿನ. ಅಂದ್ರೇನು ಶೋ ಆಗಿ ನೋಡ್ಕೊಂಡು ಹೋಗ್ಲಿ ನಾನು ಟಿವಿ ಅಂತಂದ್ಬಿಟ್ಟು ಇಟ್ಟೇನ್ಲಿ. ಯಾಕಾಗಿಚ್ಚಿ ಹೊರಗಿಟ್ಬಿಟ್ಟೆ ಟಿವಿ? ಏನು ಕೆಟ್ಟೈತನ? ಏನಂದ್ಲೆ ಊರ್ ಪತ್ರೋಳಿ ಮುಖದೊಳ? ಇದು ನಂದು ಹೊಸ ಟಿವಿ, ಹೊಸ ಟಿವಿ. ಅಭಿಷೇಕನ ಮಾತಾಡ್ತೀಯಲ್ಲೇ? ಊರ್ ಪಿಕ್ನಾಸಿ ಯವ್ವ, ಹಂಗ ಸುಮ್ಮನೆ ಕೇಳಿದ್ ಬಿಡ ಯವ್ವ. ಟಿವಿ ಮಾತ್ರ ಅಪ್ಪಟ ನಿನ್ನಂಗ ಐತ್ ನೋಡು. ನನ್ನಂಗ? ಲೇಪ ನಿನ್ನಂಗ ಸ್ಲಿಮ್ ಆಗೈತ್ ನೋಡು, ಅದಕ್ಕೆ ತಾನೇ ಸ್ಲಿಮ್ ಟಿವಿ ಅಂತಾರ.